ಹೆಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯಾಂಗ್ಳೂರ್ ಆಂಧ್ರ ಫುಡ್ಸ್. ಇವತ್ತು ನಾವು ಆಂಧ್ರ ಪಪ್ಪು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಕುಕ್ಕರಲ್ಲಿ ಬೇಳೆ ಮತ್ತು ಹಸಿಮೆಣಸಿನ್ಕಾಯನ್ನು ಚೆನ್ನಾಗಿ ತೊಳೆದು ಇಡಬೇಕು. ಹೀಗೆ ನೋಡಿ, ಆದಷ್ಟು ಒಂದು 10ರಿಂದ 11 ಮೆಣಸಿನ್ಕಾಯಿ ಹಾಕಿ, ಹಾಗೆ ಬದನೆಕಾಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಕೂಡ ಅದರೊಳಗೆ ಹಾಕಬೇಕು. ಹಾಗೆ ಟೊಮೊಟೊನೂ ಕೂಡ ಒಂದು 4-5 ಪೀಸಸ್ ಮಾಡಿಕೊಂಡು ಅದನ್ನು ಅದರೊಳಗೆ ಹಾಕಬೇಕು. ಈಗ ಸ್ವಲ್ಪ ಹುಣಸೆಹಣ್ಣು ಹುಳಿಗೋಸ್ಕರ, ಹಾಗೆ ಪಾಲಕಿನ ಸೊಪ್ಪನ್ನು, ಇವತ್ತು ನಮಗೆ ಪಾಲಕ್ ಸಿಕ್ಕಿತ್ತು, ಅದಕ್ಕೆ ಪಾಲಕಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದರೊಳಗೆ ಹಾಕಬೇಕು. ಹಾಗೆ ಕೊತ್ತಂಬರಿ ಆದಷ್ಟು ಜಾಸ್ತಿ ಹಾಕೊಳ್ಳೋಕ್ಕೆ ಟ್ರೈ ಮಾಡಿ, ಬಿಕಾಸ್ ಕೊತ್ತಂಬರಿ ಹಾಕಿದಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಸ್ವಲ್ಪ ಅರಿಶಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಹಾಗೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈಗ ಆದಷ್ಟು ಅವೆಲ್ಲ ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬೇಕಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನನಗೆ ನೀರಾಗಿ ಬೇಕು, ಸಾರು ನೀರಾಗಿರಬೇಕು ಅಂತ ನಾನು ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಂಡೆ. ಈಗ ಮುಚ್ಚಿ ಕುಕ್ಕರ್ ಒಂದು 5-6 ವಿಷಲ್ ನೋಡ್ಕೊಳ್ಳಿ. ನಿಮ್ಮ ಬೇಳೆ ಎಷ್ಟು ವಿಷಲ್ಗೆ ಚೆನ್ನಾಗಿ ಬೇಯುತ್ತೋ ಅಷ್ಟು ವಿಷಲ್ಸ್ ಹಾಕಿಸಿ. ಈಗ ಈ ಕುಕ್ಕರ್ ಲಿಡ್ಡನ್ನು ನಿಧಾನವಾಗಿ ಎಲ್ಲ ಅದರಲ್ಲಿರೋ ಪ್ರೆಷರೆಲ್ಲ ಹೋಗಿದ್ದಾದಮೇಲೆ ನಿಧಾನವಾಗಿ ಓಪನ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ಓಪನ್ ಮಾಡಿದ ತಕ್ಷಣ ತುಂಬ ಬಿಸಿಯಾಗಿರುತ್ತೆ. ಅದರಲ್ಲಿ ನಾವು ಹಾಕಿದ್ದ ನೀರು, ಹೆಚ್ಚಿನ ನೀರಿರುವುದಾದರೆ ಅದನ್ನು ಸಪ್ರೇಟಾಗಿ ಒಂದು ಬಟ್ಲಲ್ಲಿ ತಗೊಂಡ್ಬಿಡಿ. ಈಗ ಮಿಕ್ಕಿರೋ ಸೊಪ್ಪು, ಆ ಎಲ್ಲ ಏನೇನು ತರಕಾರಿ ಹಾಕಿದ್ವಿ, ಬೇಳೆ ಎಲ್ಲ ಚೆನ್ನಾಗಿ ಮಸಿಕ್ಕೋಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಸ್ಕೋಬೇಕು. ನನಗೆ ಒಂದೇ ಕೈಯಲ್ಲಿ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಅದಕ್ಕೆ ಫೋನನ್ನು ಸ್ವಲ್ಪ ಹೊತ್ತು ಆಫ್ ಮಾಡಿ ನೋಡಿ, ಈ ಥರ ಚೆನ್ನಾಗಿ ಸಾಫ್ಟಾಗಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಮಾಡ್ಕೋಬೇಕು. ಮಾಡಿದ್ದಾದಮೇಲೆ ಮತ್ತೊಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಹಾಗೆ ಒಗ್ಗರಣೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಅದರೊಳಗೆ ಹಾಕಿಬಿಡಿ. ಎಣ್ಣೆ ಕಾದ ನಂತರ ಕರಿಬೇವು, ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಗೂ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಅದರೊಳಗೆ ಹಾಕ್ಕೊಳ್ಳಿ. ಈಗ ಅದು ಸ್ವಲ್ಪ ಬ್ರೌನಿಶ್ ಆದಂತೆ ನಾವು ನೀರನ್ನು ತೆಗೆದು ಪಕ್ಕಕ್ಕಿಟ್ಟಿದ್ವಲ್ಲ, ಆ ನೀರನ್ನೆಲ್ಲ, ಸಾರಿನ ನೀರನ್ನೆಲ್ಲ ಇದರೊಳಗೆ ಹಾಕ್ಬಿಡಬೇಕು. ಈಗ ಆ ಕುದ್ದಿರುವ ನೀರನ್ನು ತಂದು ಸೊಪ್ಪಿನ ಸಾರೊಳಗಡೆ ನಾವು ಮಸ್ತ್ಕೊಂಡು ಇಟ್ಕೊಂಡಿದ್ವಲ್ಲ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ 1-2-3 ಬಾರಿ ತಿರುಗಿಸ್ಕೊಳ್ಳಿ. ಅಷ್ಟೇ, ರೆಡಿ ಆಗೋಯ್ತು ನಮ್ಮ ಆಂಧ್ರದ ಪಪ್ಪು. ಈಗ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು, ಸಾರು ಹಾಕ್ಕೊಂಡು, ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ವಾಹ್! ಎಲ್ಲ ಬ್ಯಾಚುಲರ್ಸ್ಗೂ ಹಾಗೆ ಕೆಲಸಕ್ಕೆ ಹೋಗೋರಿಗೆ ಬೇಗ ತಯಾರಾಗುವಂಥ ಆಂಧ್ರ ಪಪ್ಪು.